ಅದಕ್ಕದೇ ತಿರುಗುತ್ತೆ ಇದು ಹೊಡಿತಿದ್ಲ ಗೊತ್ತಿಲ್ಲ. ಅಕ್ಕೊಂದ್ ಚಾನಲ್ ಮಾತ್ರ ಎಲ್ಲ ಸಬ್ಸ್ಕ್ರೈಬ್ ಆಗಬೇಕು. ಚಿನ್ನ ಶಿಲ್ಪ ಅಂತ ಕಂಪಲ್ಸರಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಬನ್ನಿ ತೋರಿಸ್ತೀನಿ. ಇದು ಆನಗೋಡು ಪಾರ್ಕ್ ನೋಡ್ಬೋದು. ಇದೆ 16 ಕಿಲೋಮೀಟರ್ ಇರೋದು ದಾವಣಗೆರೆಯಿಂದ. ಈಗ ಎಂಟರ್ ಆಗ್ತಿದೀವಿ ನಾವು. ನೋಡೋಣ ಹೇಗಿದೆ, ಯಾವ ಪ್ರಾಣಿ ಇದೆ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಮಾತಾಡ್ಕಂತ ಹೋಗೋಣ. ಏನಕ್ಕಂದ್ರೆ ನಾವಿಲ್ಲಿ ಬರ್ತಾನೆ ಇರ್ತೀವಿ. ಆಲ್ಮೋಸ್ಟ್ ನಾವು ಸಣ್ಣವರಿದ್ದಾಗಿಂದ ಈ ಪಾರ್ಕಿಗೆ ಬರ್ತಿದ್ವಿ. ಸಂಕ್ರಾಂತಿಗೆ ಬರ್ತಿದ್ವಿ. ಯಾಕಂದ್ರೆ ದಾವಣಗೆರೆಯಿಂದ ತುಂಬಾ 16 ಕಿಲೋಮೀಟರ್ ಇದೆ ಇದು. ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ 20 ರೂಪೀಸ್ ತಗಂತಾರೆ. ಒಬ್ರಿಗೋಸ್ಕರ 20 ರೂಪೀಸ್ ತಗಂತಾರೆ. ತುಂಬಾ ಚೆನ್ನಾಗಿದೆ, ನೋಡೋಣ ಬನ್ನಿ. ನಾನು ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಬರ್ತಿದ್ದೀನಿ, ನಿಮಗೆ ತೋರ್ಸೋಣ ಅಂತಾನೆ ಬರ್ತಿರೋದು. ಬನ್ನಿ ಹೋಗೋಣ. ಪ್ಲೇಸ್ ಅಲ್ಲಿ ಜಾಸ್ತಿ ಲವರ್ಸೇ ಬರೋದು. ಯಾಕಂದ್ರೆ ನಾವೆಲ್ಲ ಸಿಂಗಲ್ ಆಗಿ ಬರ್ತೀವಲ್ಲ, ಹಾಗಾಗಿ ಅವ್ರು ಮಿಂಗಲ್ ಆಗಿ ಬರ್ತಾರೆ ಅಷ್ಟೇ. ಇಲ್ಲಿ ನೋಡೋಣ ಬನ್ನಿ. ನೋಡ್ಬೋದು ಯಾವ ತರ ಇದೆ ಇಲ್ಲಿ ಪಾರ್ಕ್ ಅಂತ ಅಂದು. ನೀವು ಸಂಡೇ ರಜೆ ಇರುತ್ತಲ್ಲ, ಮಕ್ಳಿಗೆ ಕರ್ಕೊಂಡು ಇಲ್ಲೆಲ್ಲ ಬರ್ಬೋದು. ಇಲ್ಲೆಲ್ಲ ತುಂಬಾ ಆಟ ಆಡ್ಬೋದು. ನಾನು ಆಟ ಆಡ್ತೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಇದು ಪ್ಲೇಸು. ಅದರಲ್ಲೂ ಗ್ರೀನ್ ತುಂಬಾ ಇಲ್ಲಿ ಏನೇನು ತುಂಬಾ ಇರುತ್ತೆ ಅಂತ ಅಂದ್ರೆ ಮಕ್ಳಿಗೆ ಆಡೋಕ್ ತುಂಬಾ ಚೆನ್ನಾಗಿರುತ್ತೆ ಇದು ಪ್ಲೇಸು. ಹಾಗಾಗಿ ಇಲ್ಲೆಲ್ಲ ಫೋಟೋ ಶೂಟ್ ಕೂಡ ನಡೆಯುತ್ತೆ. ಹಾಗಾಗಿ ರೀಲ್ಸ್ ಮಾಡಕ್ಕಂತಾನು ಬರ್ತಾರೆ ಇಲ್ಲಿ. ನೀವು ಬರ್ಬೋದು. ಇಲ್ಲಿ ಜೋಕಾಲಿ ಆಡ್ತೀನಿ. ದೊಡ್ಡವ್ರದೇ ಇದು, ನೋಡಿ ಆಡೋಣ. ಒಂದು ನವಿಲ್ ಕೂಗ್ತಾ ಇದೆ, ನಿಮ್ಗೆ ಕೇಳಿಸ್ಬೋದು ಅನ್ಸುತ್ತೆ. ಇಲ್ಲಿ ನವಿಲೂ ಇದೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಅದನ್ನ. ತುಂಬ ಜೋರಾಗಿ ಆಟಾಡ್ತೀನಿ, ಯಾಕಂದರೆ ನಾನು ಇಲ್ಲಿ ಬಂದಾಗೆಲ್ಲ ಆಟಾಡ್ತಾನೆ ಇರ್ತೀನಿ. ಹಾಗಾಗಿ ಚೆನ್ನಾಗಿದೆ ಅನಿಸುತ್ತೆ ಅಲ್ಲ, ಚೆನ್ನಾಗಿದೆ. ನನಗೆ ಚೆನ್ನಾಗಿದೆ, ನಿಮಗೇನೋ ಗೊತ್ತಿಲ್ಲ. ನನಗೆ ನೈಸ್. ಜೋಕಾಲಿ ಆಡ್ಬೋದು. ಇನ್ನೊಂದು ಏನಂದರೆ ನಾನು ಜಾರಬಂಡಿನೂ ಆಡ್ತೀನಿ ಇಲ್ಲಿ. ಇಲ್ಲಿ ತುಂಬ ಫೋಟೋ ಶೂಟ್ ಎಲ್ಲ ನಡೀತಿರುತ್ತೆ. ನೀವು ಬಂದು ಫೋಟೋ ಪಿಕ್ ಮಾಡ್ಬೋದು. ಯಾಕಂದರೆ ಗ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಯಾವ ಥರ ಲೈವಲ್ಲಿ ನೀವು ನೋಡಿಲ್ಲ, ನಾನು ನೋಡಿಲ್ಲ. ಹಾಗಾಗಿ ನಿಮಗೆ ಲೈವ್ ತೋರಿಸ್ತೀನಿ. ನವಿಲ್ ತುಂಬ ಫುಲ್ಲು ಯಾವ ಥರ ಕಾಣಿಸ್ತಿದೆ ಅಂತ ಅಂದರೆ ನೀವು ನೋಡೋಕ್ಕೆ ಖುಷಿ ಆಗುತ್ತೆ. ಅದು ಆ ಥರ ಇದೆ, ನೋಡ್ಬೋದು. ಪೂರ್ತಿ ರೆಕ್ಕೆನ ಬಿಚ್ಚಿ ಮಳೆ ಬಂದಾಗೆ ಇದು ಭರತನಾಟ್ಯ ಮಾಡುತ್ತಲ್ಲ, ಆ ಥರ ನವಿಲೀಗ ಓಪನ್ ಆಗಿದೆ. ಅದನ್ನು ತೋರಿಸ್ತೀನಿ, ನೋಡ್ಬೋದು ನೀವು. ವೆಜ್ ಸೂಪರಾಗಿ ಓಪನ್ ಆಗಿದೆ. ಆ ಥರ ಓಪನ್ ಆಗಲ್ಲ ಯಾವಾಗ ಬೇಕೋ ಅವಾಗೆ. ಈಗ ಮಳೆಗಾಲ ಅಲ್ಲ, ಹಾಗಾಗಿ ತುಂಬ ಜಾಸ್ತಿ ಆ ಥರ ಕಾಣೋದು. ನೋಡಿ ಇಲ್ಲೊಂದು ನವಿಲಿದೆ, ಯಾವ ಥರ ನೋಡ್ತಾ ಇದೆ ಅಂತ ಅಂದು ನೋಡ್ಬೋದು. ಯಾವ ಥರ ರೆಕ್ಕೆ ಬಿಚ್ಚಿ ಅದು ಯಾವ ಥರ ಎಕ್ಸ್ಪೋಸ್ ಮಾಡ್ತಾ ಇದೆ ನೋಡಲಿ ಅಂತ ಅಂದು ನೋಡ್ಬೋದು. ಏನು ಚೆನ್ನಾಗಿ ಕಾಣ್ತಿದ್ದಾವೆ. ನೈಸ್. ಅದು ಆದರೆ ತುಂಬ ದೂರ ಇದೆ, ನಿಮಗೆ ಕಾಣಲ್ಲ. ಝೂಮ್ ಮಾಡ್ತೀನಿ ನಾನು, ಅದರಲ್ಲೇ ನೋಡ್ಬೋದು ನೀವು. ನೈಸ್. ರೆಕ್ಕೆ ಇರಲಿಲ್ಲ, ನವಿಲೂ ಇದೆ. ನೋಡ್ಬೋದು ಇಲ್ಲಿದೆ. ಏನಂದರೆ ಅದು ಪೂರ್ತಿ ಅದ್ರದ್ದು ನವಿಲ್ ಗೆರೆ ಇರುತ್ತಲ್ಲ, ಅದು ಪೂರ್ತಿ ಶೇಕ್
ಪಾ ಪೂರ್ತಿ ನವಿಲೆಲ್ಲ ಶೇಕ್ ಆಗ್ತಿತ್ತು, ಆ ರೇಂಜಿಗೆ ಅದು ಶೇಕ್ ಮಾಡ್ತಾ ಇದೆ. ನೀವು ನೋಡ್ಬೋದು ಯಾವ ಥರ ಶೇಕ್ ಮಾಡುತ್ತೆ ಅಂತ ಅಂದರೆ ನವಿಲು. ಪಾ ಶಿವನೇ, ಇದು ಅಮೇಝಿಂಗ್ ಅಂತ ಹೇಳ್ಬೋದು ಇದನ್ನ. ನೋಡಿ ಅದಕ್ಕೆ ಅದೇ ತಿರುಗುತ್ತೆ ಇದು. ಅದು ರೆಕ್ಕೆ ಹೇಗೆ ಬಡಿತಿದೆ ಅಂತ ನೋಡ್ಬೋದು. ಎಷ್ಟು ದೊಡ್ಡದಿದೆ ನೋಡಿ ರೆಕ್ಕೆ. ಇದು ಡ್ಯಾನ್ಸ್ ಮಾಡ್ತಿದೆ ಅದು. ಇಲ್ಲ ಚಾನ್ಸೇ ಇಲ್ಲ. ಇದು ಅದು ಒಳಗಡೆ ಅದ್ರ ಗೂಡಲ್ಲಿದೆ. ಮಳೆ ಇದೆಲ್ಲ ಹಾಗಾಗಿ ಅದು ಹೊರಗಡೆ ಬಂದಿಲ್ಲ ಅನ್ಸುತ್ತೆ ಕೋಲ್ಡಿಗೆ. ಇದು ನೆಕ್ಸ್ಟ್ ನಿಮಗೆ ನವಿಲು ತುಂಬ ಇದು ನೋಡ್ಬೋದು. ಕರಡಿ ನನಗೆ ಹೋಗಕ್ಕೆ ಭಯ ಆಗ್ತಿದೆ, ಏನು ಮಾಡ್ತಿದೆ. ಊಟ ತಿಂತಾ ಇದೆ ಅದು. ಸೌಂಡ್ ನೋಡಿ ಭಯ ಆಗುತ್ತೆ. ಎರಡಿದೆ ಕರಡಿಗಳು ನೋಡ್ಬೋದು. ಇದು ಒಂದಿದೆ, ಇದು ಕಡೆ ಫೇಸ್ ಇದೆ ಅಂತ ಗೊತ್ತಾಗ್ತಿಲ್ಲ. ನೋಡ್ತಿದ್ದೀನಿ, ಹೋಗಕ್ಕೆ ತುಂಬ ಫೀಸ್ ಔಟ್ ನನಗೆ, ಆದರೂ ತೋರಿಸ್ತಿದ್ದೀನಿ ನಿಮಗೆ. ನೋಡ್ಬೋದು, ನನಗೆ ಕಾಣಿಸ್ತಿಲ್ಲ, ಹೀಗೆ ನೋಡ್ಬೋದು ಅನಿಸುತ್ತೆ. ಕಾಣಿಸುತ್ತೆ, ಇಲ್ಲಿ ಒಂದಿದೆ, ಇದಿದೆ ಎರಡನೇದು. ಎರಡು ತಿಂತಾ ಇದೆ. ತುಂಬ ಭಯ ಆಗ್ತಿದೆ ನನಗೆ ಇದನ್ನ ಹೇಳೋದಕ್ಕೆ. ಏನು ಇಲ್ಲ, ಖಾಲಿಯಾಗಿದೆ. ಅವು ಕವೇ ಜಗಳ ಆಡ್ತವೆ. ನನಗಂತೂ ಭಯ ಆಗ್ತಾ ಇದೆ ಹೋಗೋಕ್ಕೆ. ರೋಡಲ್ಲೇ ಕೂತ್ಬಿಟ್ಟಿದ್ದಾವೆ ಅವು. ನೋಡಿ ಸಣ್ಣದಿದು ಮರ ಹತ್ಬಿಟ್ಟಿದೆ. ಎದುರು ಬಿಟ್ಟೆ ನಾನಿದು ಬಂದಿದ್ದಕ್ಕೆ. ಗುಬೆ ಏನಕ್ಕೆ? ಶಿವ ಭಯ ಆಗ್ಬಿಡ್ತು ನನಗೆ. ಇದರಲ್ಲಿ ಊಟ ಮಾಡೋರಿಗೆಲ್ಲ ತುಂಬ ತೊಂದರೆ ಮಾಡುತ್ತೆ ಇದು. ನಾವು ಊಟ ಕಟ್ಕೊಂಬಂದಾಗ ಊಟ ಮಾಡಕ್ಕೆ ಕೊಡ್ತಿರ್ಲಿಲ್ಲ. ನೋಡಿ ಅದು ರಿಯಾಕ್ಷನ್ ಹೆಂಗಿರುತ್ತೆ ಅದ್ರದ್ದು. ಯೈ ಗುಬೆ ಎದುರು ಸಿಟ್ಬಿಡ್ತದ ನನಗೆ. ಅವು ಏನಂತ ಅಂದರೆ ಕಾಡು ಕೋಳಿ, ನಾರ್ಮಲ್ ಕೋಳಿನೂ ಇದೆ, ಕಾಡು ಕೋಳಿನೂ ಇದೆ. ಗಿಣಿಗಳು ನೋಡ್ಬೋದು ನೀವು. ತುಂಬ ಗಿಣಿಗಳಿದ್ದಾವೆ ನೋಡ್ಬೋದು. ಜಿಂಕೆ ಆಲ್ಮೋಸ್ಟ್ ನೋಡಿ, ಇಲ್ಲಿ ತುಂಬ ವೆರೈಟೀಸ್ ಜಿಂಕೆ ಇದೆ ನೋಡ್ಬೋದು.
ಇದು ನಾರ್ಮಲ್ ಜಿಂಕೆ ನೋಡ್ಬೋದು. ಅಲ್ಲಿ ಜಿಂಕೆ ಇದಾವಲ್ಲ, ನಾವೇನಾದರೂ ಕೊಡ್ತೀವೇನೋ ಅಂತ ಅಂದು ಆ ಥರ ನೋಡ್ತಾ ಇರುತ್ತೆ. ನೋಡಿ, ಇಲ್ಲಿ ಬರೋರು ಏನಾದರೂ ಕೊಡ್ತಾನೆ ಇರ್ತಾರೆ, ಹಾಗಾಗಿ ಅವು ನೋಡ್ತಿದ್ದಾವೆ. ನೋಡ್ಬೋದು, ಇಲ್ಲೊಂದು ಜಿಂಕೆ ಇದೆ. ಇದಕ್ಕೆ ಆಹಾರ ಅನ್ನೋಕ್ಕೆ ಏನಂದರೆ ಈ ಸೊಪ್ಪು ಮತ್ತು ಸೊಪ್ಪು ಹಾಕ್ತಾರೆ. ಇದು ಏನು ಹಾಕಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಸೊಪ್ಪಂತೂ ಅಂದ್ರೆ ನನ್ಕಿಂತ ಜಾಸ್ತಿ ನಮ್ ಸಿಸ್ಟರ್ ಎಂಜಾಯ್ ಮಾಡ್ತಿದ್ದಾರೆ. ಝೂ ಬಂದು ಝೂ ತರ ಆಡ್ತಿದ್ದಾಳೆ, ಡ್ಯಾನ್ಸ್ ಮಾಡ್ತಾಳೆ. ಇನ್ನು ತುಂಬಾ ಇದೆ, ಆದ್ರೂ ಆಕೆ ಈಗಲೇ ಆಡ್ತಿದ್ದಾಳೆ ಹಂಗೆ ವಿಚಿತ್ರ ವಿಚಿತ್ರ. ಇಲ್ಲೆಲ್ಲ ಮಕ್ಕಳು ಆಟಾಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ನೀವು ಬನ್ನಿ, ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು. ಸಂಡೇ ಬನ್ನಿ, ಸಂಡೇ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ಯಾಕಂದ್ರೆ ಯಾವ ತರ ಬೇಕು ಆ ತರ ಎಲ್ಲ ಆಟಾಡೋದೆಲ್ಲ ಇದೆ, ಹಾಗಾಗಿ ನೋಡ್ಬೋದು. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ, ಏನ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ತುಂಬಾ ಗ್ರೀನ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರುತ್ತೆ ನೋಡಿ. ಮೇಲ್ಗಡೆ ಎಲ್ಲ ಬಿಸಿಲು ಅನ್ನೋದೇ ಬೀಳಲ್ಲ. ಮಳೆ ಬಿದ್ರು ಕೂಡ ನಿಮಗೆ ಗೊತ್ತೇ ಆಗಲ್ಲ, ಆ ತರ ಎಲ್ಲ ಕ್ಲೋಸ್ ಆಗಿರುತ್ತೆ. ಎಲ್ಲ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇದು ವಾಟರ್ ಕೂಡ ಇಲ್ಲ ಇದೆ, ನೀವು ವಾಟರ್ ಇಂದ ಏನು ಪ್ರಾಬ್ಲಮ್ಮು ಇಲ್ಲ. ಇಲ್ಲಿ ನೀವು ಇಲ್ಲೇ ತುಂಬ್ಕೋಬಹುದು, ನೋಡ್ಬೋದು ನೋಡಿ. ಫೈನಲಿ ಇಲ್ಲಿ ಸೆಕ್ಯೂರಿಟಿನೂ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ತುಂಬಾ ಓಡಾಡ್ತಾನೆ ಇರ್ತಾರೆ, ಆತರ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಒಬ್ಬೊಬ್ರು ಬಂದ್ರು ಏನು ಪ್ರಾಬ್ಲಮ್ ಆಗಲ್ಲ, ಆತರ ಇದೆ ಇಲ್ಲಿ ನೇಚರು. ಈ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಚೆಕ್ ಮಾಡ್ತಾ ಓಡಾಡ್ತಿರ್ತಾರೆ, ಹಾಗಾಗಿ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದು ತುಂಬಾ ಕ್ಲೀನ್ನೆಸ್ ಆಗೂ ಇದೆ, ಹಾಗಾಗಿ ತುಂಬಾ ಕ್ಲೀನು ಇಟ್ಟಿದ್ದಾರೆ ಇದನ್ನ, ನೋಡ್ಬೋದು. ನೇಚರ್ ನೋಡಿ. ಲಾಸ್ಟ್ ಇದು ಎಂಟ್ರೆನ್ಸ್ ಅಲ್ಲಿರೋದು. ಗುಡ್ ಬಾಯ್. ತುಂಬಾ ಚೆನ್ನಾಗಿದೆ ಅಲ್ಲ, ಬಾಯ್ ಹೇಳ್ತಿದೀವಿ ಲಾಸ್ಟ್. ಇಲ್ಲ, ಚಾನ್ಸೇ ಇಲ್ಲ. ನಮ್ಮ ಅಣ್ಣಂದ್ರೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಪ್ಲೇಸಸ್. ಅಣ್ಣ ಹೇಳಿ. ದಾವಣಗೆರೆಯಿಂದ ಒಂದು 17 ಕಿಲೋಮೀಟರ್ ಆನಗೋಡ್ ಅಂತ. ಆನಗೋಡಲ್ಲಿ ಒಳ್ಳೆ ಪಾರ್ಕ್ ಆಕ್ಚುಲಿ, ನೋಡಕ್ ಬರ್ರಿ ಎಲ್ಲಾರು. ಮತ್ತೆ ಇಲ್ಲಿ ಪೋಲಾರ್ ಬಿಯರು, ನವಿಲು, ಮತ್ತೆ ಪಾರ್ಕ್ ಕೂಡ ಮಸ್ತ್ ಇದೆ. ಲವರ್ಸ್ ಕೂಡ ಸೂಪರ್ ಸ್ಪಾಟ್. ಮತ್ತೆ ಮೇಡಮ್ ನಾನು ಹೇಳ್ತೀನಿ ಮೇಡಮ್. ಇದು ತುಂಬಾ ಚೆನ್ನಾಗಿದೆ ಪಾರ್ಕ್. ಇಲ್ಲಿ ಬರ್ರಿ, ಪ್ರಾಣಿ ಪಕ್ಷಿ ಎಲ್ಲಾ ನೋಡ್ಬೋದು. ಚಿಕ್ಕ ಮಕ್ಳಿಗೆ ಕರ್ಕೊಂಡ್ ಬರ್ರಿ, ಆಟ ಆಡೋದು, ಜಾರಬಂಡೆ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವ್ ಒಂದ್ಸರಿ ವಿಸಿಟ್ ಮಾಡಿ. ನಾವ್ ಹೇಳಿದ್ರೆ ಏನ್ ಅರ್ಥ ಆಗಲ್ಲ, ಒಂದ್ಸಲ ಬಂದ್ ನೋಡ್ಕೊಂಡ್ ಹೋಗ್ರಿ ಅಪ್ಪ. ಯಾರು ಏನ್ ಮಾಡ್ತಿರೋ ಗೊತ್ತಿಲ್ಲ, ಅಕ್ಕೊಂದ್ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಆಗ್ಬೇಕು. ಚಿನ್ನು ಶಿಲ್ಪ ಅಂತ ಕಂಪಲ್ಸರಿ ಸಬ್ಸ್ಕ್ರೈಬ್ ಆಗ್ಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಯಾವ್ದಾದ್ರು ಪ್ಲೇಸಸ್ ಇದ್ರೆ ಮೆಸೇಜ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.